ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಹಾಗಾದರೆ ಬನ್ನಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಲೋಕದಲ್ಲಿ ಎಷ್ಟೋ ಗ್ರಂಥಗಳಿವೆ, ಆದರೆ ನಿಮ್ಮ ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ನಿಮ್ಮ ಮಾತುಗಳು ನಮಗೆ ಜೀವದ ಬುಗ್ಗೆಯಾಗಿರೋದ್ರಿಂದ ಮೇಲಿಂದ ಮೇಲೆ ನಮ್ಮೊಂದಿಗೆ ಮಾತಾಡುತ್ತಾ ನಮ್ಮ ಹೃದಯ ಹರ್ಷಗೊಳ್ಳುವಂತೆ ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಮ್ಮೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಎಷ್ಟೋ ಗ್ರಂಥಗಳಿವೆ ಈ ಲೋಕದಲ್ಲಿ, ಆದರೆ ಪರಿಶುದ್ಧ ಸತ್ಯವೇದ ಎನ್ನುವುದು ಹೆಸರುವಾಸಿಯಾಗಿರುವಂತಹ ಹೋಲಿ ಬೈಬಲ್ ಕೇವಲ ಒಂದೇ ಒಂದಿದೆ. ಅನೇಕ ಗ್ರಂಥಗಳು ಅನೇಕ ವಿಷಯಗಳ ಒಂದು ಅವಗಾಹನ ಹೊಂದಿಕೊಳ್ಳಲು ಸಹಾಯ ಮಾಡ್ತವೆ, ಆದರೆ ಪರಿಶುದ್ಧ ಸತ್ಯವೇದ ನಾವು ನಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಸಹಾಯ ಮಾಡುತ್ತದೆ. ಬಹಳ ನಾಲೆಡ್ಜ್ ಬರುತ್ತೆ, ಅನೇಕ ಪುಸ್ತಕ ಓದುವಾಗ ತಿಳುವಳಿಕೆ ಬರುತ್ತೆ. ಆದರೆ ಬೈಬಲ್ ಓದುತ್ತಾ ಇರುವಾಗ ನಮಗೆ ಅವಶ್ಯಕವಾಗಿರುವ ಕಾರ್ಯಗಳನ್ನು ನಾವು ಗುರುತಿಸಬಲ್ಲೆವು. ನಮ್ಮ ಬದುಕಿನಲ್ಲಿ ಯಾವುದು ಕೊರತೆಯಾಗಿದೆಯೋ ಅದನ್ನು ಅರಿತುಕೊಳ್ಳಬಲ್ಲೆವು. ಅದಕ್ಕಾಗಿ ನಿಮ್ಮ ಬೈಬಲನ್ನು ಓದಿರಿ, ದಿನಾಲು ಬೈಬಲನ್ನು ಓದಿರಿ ಎಂದು ಮೇಲಿಂದ ಮೇಲೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ. ಆಯಿತು, ಸರಿ. ಈ ದಿನಮಾನಗಳಲ್ಲಿ ಬಹಳಷ್ಟು ಜನ ನಮ್ಮ ಮಕ್ಕಳು ಸರಿಯಾಗಿ ಓದಬೇಕು ಎಂದು ಬಯಸುತ್ತಾ ಇರ್ತಾರೆ. ಓದ್ಕೊಳ್ಳಿ ಮಕ್ಕಳೇ ಎಂಬುದಾಗಿ ಪೇರೆಂಟ್ಸ್ ಮಕ್ಕಳಿಗೆ ಯಾವಾಗ ನೋಡಿದ್ರು ಓದು ಮಗನೇ, ಓದು ಮಗನೇ, ಓದು, ಸರಿಯಾಗಿ ಓದು, ಉದ್ಧಾರವಾಗಬೇಕಾದ್ರೆ ಓದು ಅಂತ ಹೇಳ್ತಿರ್ತಾರೆ. ಮಕ್ಕಳು ಅದನ್ನು ಕೇಳಿ ಕೇಳಿ ಬೇಸರಗೊಳ್ತಿದ್ದಾರೆ. ಅದರಲ್ಲಿ ಇನ್ನಷ್ಟು ವಿಚಿತ್ರವೇನೆಂದರೆ, ಕೆಲವರಂತೂ ಮಡಿಲಲ್ಲಿ ಒಂದು ಮಗು ಇಟ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೇವೆ ಎಂಬುದಾಗಿ ಕೂಡ ಕೆಲವರು ಹೇಳ್ತಾರೆ. ಅಂಥವರು ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದಾಗ ಆಶ್ಚರ್ಯವೆನಿಸುತ್ತೆ. ಏನಮ್ಮ, ನಿಮಗೆ ವಿವಾಹವಾದಂತಿದೆ ಮತ್ತು ಮಗುವಿನ ತಾಯಿಯಾಗಿದ್ದೀರಿ, ನೀವು ಪರೀಕ್ಷೆ ಬರೋದೇನೆಂದಾಗ, ಹೌದಯ್ಯ, ನಾನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ, ಬೆಟರ್ ಉದ್ಯೋಗಕ್ಕಾಗಿ ಓದುತ್ತಾ ಇದ್ದೇನೆ, ಒಂದು ಕಡೆ ಕುಟುಂಬ ನೋಡಿಕೊಳ್ತಾ ಮಕ್ಕಳನ್ನು ಸಾಕುತ್ತಾ ಇನ್ನಷ್ಟು ಉನ್ನತ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ ಎಂದು ಹೇಳ್ತಾರೆ. ಅಷ್ಟಕ್ಕೂ ಆ ರೀತಿಯಾಗಿ ಓದಿ ಏನು ಸಾಧಿಸ್ತಿದ್ದಾರೆ ಈ ದಿನ ಮನುಷ್ಯರು ಎಂದು ಆಲೋಚಿಸಿ ನೋಡೋದಾದ್ರೆ, ಎಷ್ಟೇ ಓದಿದರೂ ಸಹ ಈ ದಿನಗಳಲ್ಲಿ ಸರಿಯಾದ ಉದ್ಯೋಗ ಸಿಗಲಾರದ ಪರಿಸ್ಥಿತಿ ಇದೆ. ಸರಿಯಾಗಿ ಮೌಲ್ಯಗಳಿಲ್ಲದ ಪರಿಸ್ಥಿತಿ ಕಾಣಿಸುತ್ತಾ ಇದೆ. ಇತ್ತೀಚೆಗೆ ನಾವು ಬಹಳ ಹಳ್ಳಿ ಊರುಗಳಲ್ಲಿ ಮೀಟಿಂಗ್ಸ್ ಇಟ್ಟಿದ್ದೆವು. ಕಳೆದ ವರ್ಷದ ಕೆಲವು ತಿಂಗಳುಗಳಲ್ಲಿ ಬಹಳಷ್ಟು ಜನ ಯವನಸ್ಥರು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದರು. ಎದಕ್ಕಾಗಿ ಅಂದರೆ ಅವರಿಗೆ ಉದ್ಯೋಗವಿಲ್ಲ. ಅವ್ರು ಹೇಳ್ತಾರೆ, BTech ಮಾಡಿದ್ದೇನೆ, MCA ಮಾಡಿದ್ದೇನೆ, MTech ಮಾಡಿದ್ದೇನೆ, ನನಗೆ ಉದ್ಯೋಗವಿಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. BTech ಮಾಡಿ MTech ಮಾಡಿದ್ದೇನೆ ಈಗ, ಆದರೆ ವ್ಯವಸಾಯ ಮಾಡ್ತಿದ್ದೇನೆ. BTech ಮಾಡಿ ಆಟೋ ಓಡಿಸ್ತಿದ್ದೇನೆ ಎಂದು ಒಬ್ಬ ತಮ್ಮ ಹೇಳಿದಾನೆ. MCA ಮಾಡಿ ಇಲ್ಲಿ ವ್ಯವಸಾಯ ಮಾಡ್ತಿದ್ದೇನೆ, ಉದ್ಯೋಗ ಇಲ್ಲದಕ್ಕಾಗಿ ಎಂದು ಮತ್ತೊಬ್ಬ ಸಹೋದರ ಹೇಳ್ದ. ವಿದ್ಯಾಭ್ಯಾಸ ಬೇಕು, ಆದರೆ ವಿದ್ಯಾಭ್ಯಾಸವೇ ದೇವರನ್ನಾಗಿ ಮಾಡಿಕೊಳ್ಬೇಡಿ. ಎಷ್ಟೇ ಓದಿದರೂ ಎಷ್ಟೇ ಉದ್ಯೋಗ ಮಾಡಿದರೂ ನಮ್ಮ ಆತ್ಮಕ್ಕೆ ರಕ್ಷಣೆ ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಆಶೀರ್ವಾದ ಇರೋದಿಲ್ವಲ್ಲ, ನಮಗೆ ಸಮಾಧಾನ ಸಿಗೋದಿಲ್ವಲ್ಲ. ಹಾಗಾಗಿ ಲೋಕದಲ್ಲಿ ನಮಗೆ ವಿದ್ಯಾಭ್ಯಾಸದ ಮೇಲೆ ಅಷ್ಟು ಶ್ರದ್ಧೆ ಇದೆ. ಓದೋದಾದರೆ ಬೈಬಲ್ ಓದಿರಿ. ನೀವು ನಿಮ್ಮ ಮಕ್ಕಳಿಗೆ ವಿವಾಹ ಮಾಡಬೇಕಾದಾಗ ಮೊಟ್ಟ ಮೊದಲು ಪ್ರಶ್ನೆ ಬರೋದು ಇದೆಯಲ್ಲವೋ, ಹುಡುಗ ಏನು ಓದಿದ್ದಾನೆ, ಹುಡುಗಿ ಏನು ಓದಿದ್ದಾಳೆ ಎಂದು ಕೇಳ್ತಾರೆ ಹೊರತು ಅದರ ಮೇರೆಗೆ ವಿವಾಹದ ಮೌಲ್ಯಗಳು ಏರ್ಪಡಿಸಿಕೊಳ್ತಾರೆ ಹೊರತು ಅಷ್ಟಕ್ಕೂ ಬೈಬಲ್ ಓದಿದ್ದೀರಾ, ಹುಡುಗಿ ಬೈಬಲ್ ಓದುತ್ತಾ ಇದ್ದಾಳೋ ಎಂದು ಕೇಳ್ತೀರಾ? ಕೇಳಿ ನೋಡಿ. ಬೈಬಲ್ ಓದಿರುವ ಹುಡುಗಿಗೆ ನೀವು ಸೊಸೆಯನ್ನಾಗಿ ಮಾಡಿಕೊಳ್ಳೋದಾದರೆ ನಿಮ್ಮ ಕುಟುಂಬಕ್ಕೆ ಎಷ್ಟೋ ಆಶೀರ್ವಾದಕರವಾಗಿರುತ್ತೆ. ಬೈಬಲ್ ಓದಿ ಅದನ್ನು ಅನುಸರಿಸುವಂತಹ ಯವನಸ್ಥರು, ರಕ್ಷಣೆ ಹೊಂದಿದಂಥವರು ನಮ್ಮ ಮನೆಗೂ ಆಶೀರ್ವಾದಕರ ಮತ್ತು ಲೋಕಕ್ಕೂ ಆಶೀರ್ವಾದಕರವಾಗಿ ಇರುತ್ತಾರೆ. ವಿಸ್ತಾರವಾದ ವಿದ್ಯಾಭ್ಯಾಸದಿಂದ ಏನಾಗುತ್ತೆ ನೋಡಿ. ಪ್ರಸಂಗಿ 12ನೇ ಅಧ್ಯಾಯ 12ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳಿರಿ. ಪ್ರಸಂಗಿ 12ನೇ ಅಧ್ಯಾಯ 12ನೇ ವಚನದಿಂದ, ಇದಲ್ಲದೆ ಕಂದ, ಹಿತೋಪದೇಶವನ್ನು ಕೇಳು. ಬಹು ಪುಸ್ತಕಗಳ ರಚನೆಗೆ ಮಿತಿಯಿಲ್ಲ, ಅದಕ್ಕೆ ಅಂತ್ಯವಿಲ್ಲ. ಪುಸ್ತಕಗಳು ಅಧಿಕವಾಗಿ ರಚಿಸಲ್ಪಡುವವು, ಅವುಗಳಿಗೆ ಅಂತ್ಯವಿಲ್ಲ. ವಿಸ್ತಾರವಾಗಿ ವಿದ್ಯಾಭ್ಯಾಸ ಮಾಡುವುದು ದೇಹಕ್ಕೆ ಆಯಾಸಕರವಾಗಿದೆ. ವಿಸ್ತಾರವಾದ ವಿದ್ಯಾಭ್ಯಾಸ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅತಿಯಾದಂತಹ ವ್ಯಾಸಂಗವು ದೇಹಕ್ಕೆ ಆಯಾಸಕರವಾಗಿದೆ. ಈ ದಿನ ಕೆಲವರು ಬಯಸುತ್ತಾರೆ, ನಾನು ಓದಬೇಕು, PhD ಓದಬೇಕು, ಒಂದು ಸ್ಪೆಷಲೈಸ್ ಕೋರ್ಸ್ ಮಾಡಬೇಕೆಂದು ಎಷ್ಟೋ ಕಷ್ಟಪಡ್ತಾರೆ. ಅದಕ್ಕಾಗಿ ಎಷ್ಟೋ ಅನ್ವೇಷಣೆ ಮಾಡುತ್ತಾ ತಮ್ಮ ವಿವಾಹ ವಿಷಯದಲ್ಲಿ ಮರೆತು ಹೋಗುತ್ತಾ, ತಮ್ಮ ಕುಟುಂಬದ ವಿಷಯದಲ್ಲಿ ಮರೆತು ಹೋಗುತ್ತಾ
ತಮ್ಮ ಭವಿಷ್ಯದ ವಿಷಯದಲ್ಲಿ ಮರೆತು ಹೋಗಿ ಏನೇನೋ ಸಾಧಿಸಬೇಕಂದ್ಕೊಳ್ತಾರೆ. ಆದ್ರೆ ಕೊನೆಗೆ ಸಾಧಿಸಿದ್ದೇನು? ಇಷ್ಟೊಂದು ದೊಡ್ಡ ಜ್ಞಾನಿ ಹೇಳ್ತಾನೆ. ಪ್ರಸಂಗಿ ಬರ್ದಿದ್ದು ಯಾರು ಅಂದ್ಕೊಳ್ತೀರಿ? ಸೊಲೊಮೋನನು ಎಷ್ಟೋ ಜ್ಞಾನ ಸಂಪಾದಿಸಿಕೊಂಡು ಎಷ್ಟೋ ಜ್ಞಾನೋಕ್ತಿಗಳನ್ನು ಬರೆದಿದ್ದಾನೆ. ಸುಮಾರು 100 ಜ್ಞಾನೋಕ್ತಿಗಳನ್ನು ಬರೆಯುತ್ತಾನೆ, ಎಷ್ಟೋ ಪುಸ್ತಕಗಳನ್ನು ಬರೆಯುತ್ತಾನೆ, ಎಲ್ಲವನ್ನು ಪರಿಶೀಲಿಸುತ್ತಾನೆ. ಬಾಟನಿ, ಝೂಲಾಜಿ, ಹೀಗೆ ಒಂದಲ್ಲ ಪ್ರಿಯರೇ, ಎಲ್ಲೆಲ್ಲೋ ಇರುವ ಗಿಡಗಳನ್ನು ಶೇಖರಿಸುತ್ತಾನೆ, ಎಲ್ಲಾ ತರಹದ ಹೂಗಳನ್ನು ಶೇಖರಿಸುತ್ತಾನೆ, ಒಳ್ಳೆ ಐಶ್ವರ್ಯವನ್ನು ಕೂಡಿಡುತ್ತಾನೆ, ಪ್ರಪಂಚ ಜ್ಞಾನವನ್ನು ಹೊಂದಿಕೊಳ್ತಾನೆ. ಎಲ್ಲಿ ಯಾವುದು ದೊರಕುತ್ತವೋ ಅದೆಲ್ಲ ಕಂಡುಕೊಂಡಿದ್ದನಂತೆ. ಇಂಡಿಯಾದಿಂದಲೂ ಕೂಡ ಕೆಲವು ವಸ್ತು ತರಿಸ್ಕೊಂಡಿದ್ದನಂತೆ, ಆವಾಗಲೇ ತರಿಸ್ಕೊಂಡಿದ್ದನಂತೆ. ಇಷ್ಟೆಲ್ಲ ಮಾಡಿದ ನಂತರ ಕೊನೆಗೆ ಹೇಳ್ತಾನೆ, ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ನಮ್ಮ ಬುದ್ಧಿಯಲ್ಲಿ ಎಷ್ಟೇ ಜ್ಞಾನ ಇದ್ರೂ ಕೂಡ ಹೃದಯದಲ್ಲಿ ಅದರ ಅವಗಾಹನ ಇಲ್ಲದಿದ್ರೆ ಅದರಿಂದ ಪ್ರಯೋಜನವೇನಿದೆ? ಟನ್ನುಗಟ್ಟಲೆಯಾಗಿರುವಂತಹ ಪುಸ್ತಕಗಳ ಅನುಭವಕ್ಕಿಂತಲೂ ದೇವರ ಸನ್ನಿಧಿ ಹೊಂದಿರುವಂತಹ ಪರಿಶುದ್ಧಾತ್ಮನ ಔನ್ಸ್, ಒಂದು ಚಿಕ್ಕ ಮಟ್ಟದಲ್ಲಿ ನಾವು ಒಂದು ಅಭಿಷೇಕ ಹೊಂದುವುದಾದರೆ ಅದರಿಂದ ಉಂಟಾಗುವಂತಹ ಆ ಒಂದು ಕಾರ್ಯವಾಗಲಿ, ಆ ಒಂದು ಅವಗಾಹನವಾಗಲಿ, ಆ ದಿವ್ಯದಾನ, ಆ ಒಂದು ಶಕ್ತಿ ಎಷ್ಟೋ ದೊಡ್ಡದಾಗಿರುತ್ತೆ. ಅದಕ್ಕೆ ಬೈಬಲ್ ಓದಿದ್ರೆ ಸಾಲೋದಿಲ್ಲ, ಮೊಳಕಾಲೂರಿ ಪ್ರಾರ್ಥಿಸಬೇಕು. ಓದಿರುವ ವಾಕ್ಯ ಮನಸ್ಸಿನೊಳಗೆ ತೂರಿಕೊಳ್ಳುವ ಹಾಗೆ, ಮುದ್ರಿಸಲ್ಪಡುವ ಹಾಗೆ, ಆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಗ್ರಹಿಸಿಕೊಳ್ಳುವ ಹಾಗೆ, ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವ ಹಾಗೆ ನೋಡಿಕೊಳ್ಬೇಕು. ಇಲ್ಲಿ ಬ್ರೇನ್ ಇದೆ, ಇಲ್ಲಿ ಹೃದಯ ಇದೆ ಅಂದ್ಕೊಳ್ಳಿರಿ. ನಮ್ಮ ಹೃದಯ, ನಮ್ಮ ಮೆದುಳು ಒಂದಾಗುವಾಗ ಅದು ಸಂಪೂರ್ಣವಾದ ಅವಗಾಹನವಾಗಿರುತ್ತೆ. ಬರೀ ಸಿದ್ಧಾಂತವಾಗಿ ನಮಗೆಲ್ಲವೂ ಗೊತ್ತು, ಆದರೆ ಕ್ರಿಯೆಯಲ್ಲಿ ಮಾಡದೇ ಇರುವಂಥವರು ಎಷ್ಟೋ ಜನರಿದ್ದಾರಲ್ಲವೇ? ಎಷ್ಟೋ ನೀತಿಗಳನ್ನು ಹೇಳ್ತಾರೆ, ಆದರೆ ತಮ್ಮ ಜೀವಿತದಲ್ಲಿ ಅದನ್ನು ಅನುಸರಿಸದೇ ಇರುವಂಥವರು ಎಷ್ಟೇ ತಿಳಿದುಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ಎಲ್ಲರಿಗೂ ಬುದ್ಧಿ ಹೇಳಿ ತಮ್ಮ ಬದುಕನ್ನೇ ಸರಿಪಡಿಸಿಕೊಳ್ಳಲಾರದಂತಹ ವಿದ್ಯಾಭ್ಯಾಸ ಯಾಕೆ ಬೇಕು ಹೇಳಿ? ಅದರಿಂದುಂಟಾಗುವ ಅನುಭವಗಳು ಯಾರಿಗೆ ಬೇಕು ಹೇಳಿ? ಅದಕ್ಕೆ ಅಂತೆ ವಿಸ್ತಾರವಾದ ವಿದ್ಯಾಭ್ಯಾಸ ಮಾಡುವುದು ದೇಹಕ್ಕೆ ಆಯಾಸಕರವಾಗಿದೆ ಅಂತೆ. ಎಷ್ಟೋ ಜನ ದುಡ್ಡಿಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಗೊತ್ತಾ? LKG ಸ್ಟೂಡೆಂಟ್ಗೆ ಈ ದಿನ ಎಷ್ಟೋ ಫೀಸ್ ಕಟ್ತಾರೆ. ಒಂದು ಎಕ್ಸಾಮಿನೇಷನ್ ಫೀಸ್ ಕಟ್ಟುವುದಕ್ಕೆ ಎಷ್ಟೋ ದುಡ್ಡು ಕಟ್ತಾರೆ. ಇಂಡಿಯಾದಲ್ಲಿ ಓದಿದ್ದು ಸಾಕಾಗಿಲ್ಲ ಅನ್ನದೆ ಹೊರದೇಶಕ್ಕೂ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಓದುತ್ತಾರೆ. ಅಮೆರಿಕಕ್ಕೆ ಹೋಗಿ ಓದುತ್ತಾರೆ, ಆಸ್ಟ್ರೇಲಿಯಾಕ್ಕೆ ಹೋಗಿ ಓದುತ್ತಾರೆ, ಚೈನಾಕ್ಕೆ ಹೋಗಿ ಓದುತ್ತಾರೆ. ಹೀಗೆ ಎಷ್ಟೋ ದೊಡ್ಡ ಪ್ರಮಾಣದ ಫೀಸನ್ನು ಕಟ್ಟಿ ತಂದೆ ತಾಯಿಗಳನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ಓದಬೇಕೆಂದು ಪ್ರಯಾಸ ಪಡುತ್ತಾರೆ. ನೋಡಿರಿ, ದೇವರು ಆಶೀರ್ವದಿಸುವುದಾದರೆ ಅದು ಎಲ್ಲಿದ್ರೂ ಆಶೀರ್ವಾದವಾಗಿರುತ್ತೆ. ಗೌರ್ಮೆಂಟ್ ಶಾಲೆಯಲ್ಲಿಯೂ ಸಹ ಓದಿದಂಥವರು ದೊಡ್ಡ ದೊಡ್ಡ ಪಂಡಿತರೇ ಆಗಿದ್ದಾರೆ, ದೊಡ್ಡ ಅನ್ವೇಷಕರಾಗಿದ್ದಾರೆ. ದೇವರು ಕೊಡುವ ಜ್ಞಾನ ನಿಮಗಿರುವಾಗ ನೀವು ಎಷ್ಟು ದೊಡ್ಡ ಕಾಲೇಜಿನಲ್ಲಿ ಓದಿದ್ದೀರಿ ಎಂದು, ಎಷ್ಟು ಹೈಯರ್ ಸ್ಟಡೀಸ್ ಓದಿದ್ದೀರಿ ಎನ್ನುವಂಥದ್ದು ಮುಖ್ಯವಲ್ಲ. ದೇವರು ವಿದ್ಯಾಭ್ಯಾಸವಿಲ್ಲದ ಮೀನುಗಾರರಾಗಿರುವ ಪೇತ್ರ ಯೋಹಾನರನ್ನು ತಂದು ಪರಲೋಕದ ಶಕ್ತಿಯನ್ನು ಭೂಲೋಕಕ್ಕೆ ತರಬಲ್ಲಂತಹ ಬಲವನ್ನು ಕೊಟ್ಟಿದ್ರಲ್ಲವೇ? ಇವರು ಅಷ್ಟಕ್ಕೂ ಯಾರು ವಿದ್ಯಾಭ್ಯಾಸವಿಲ್ಲದ ಮೀನುಗಾರರಲ್ಲವೋ? ಎಲ್ಲಿಂದ ಇವರಿಗಷ್ಟು ಧೈರ್ಯ ಬಂತು? ಭಾಷೆಯ ಪ್ರವೀಣತೆ ಎಲ್ಲಿಂದ ಬಂತು ಎಂದು ಪ್ರತಿಯೊಬ್ಬರೂ ಆಶ್ಚರ್ಯಪಟ್ಟರು. ಯೇಸುವಿನಿಂದ ಅವರು ಕಲಿತುಕೊಂಡ್ರೆಂದು ಅವರಿಗೇ ಗೊತ್ತಾಗ್ಲಿಲ್ಲ. ಈ ದಿನ ಯೇಸುವಿನೊಂದಿಗೆ ಸಹವಾಸ ಮಾಡುವಂಥವನಿಗೆ ಎಲ್ಲಾ ಜ್ಞಾನದೊಂದಿಗೆ ದೈವ ಜ್ಞಾನವೂ ಕೂಡ ದೊರಕುತ್ತದೆ. ಎಲ್ಲಾ ವಿಷಯಗಳಲ್ಲಿ ಆಳವಾದ ಅನುಭವ ನಾವು ಹೊಂದಿದವರಾಗಿರುತ್ತೇವೆ. ನಿಮ್ಮ ಜೀವಿತದಲ್ಲಿ ಎಷ್ಟೊತ್ತು ಬೈಬಲ್ ಓದುತ್ತೀರಿ ಒಂದು ದಿನಕ್ಕೆ? ಉತ್ತರ ಕೊಟ್ಟರೂ ನನಗೆ ಕೇಳಿಸೋದಿಲ್ವಲ್ಲ? ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ಕನಿಷ್ಠ 24 ಗಂಟೆಗಳಲ್ಲಿ 1-2 ಗಂಟೆ ದೇವರಿಗೆ ಕೊಟ್ಟು ನೋಡಿ. ಸ್ಪ್ಲಿಟ್ ಮಾಡಿಕೊಳ್ಳಿ ಬೇಕಾದರೆ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎನ್ನುವ ರೀತಿಯಲ್ಲಿ. ಬೈಬಲ್ ಓದುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾಮುಖ್ಯತೆ ಕೊಟ್ಟು ನೋಡಿರಿ. ಎಷ್ಟೇ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರಿಗಿಲ್ಲದಂತಹ ಜ್ಞಾನ ದೇವರು ನಿಮಗೆ ಕೊಡ್ತಾರೆ. ಎಷ್ಟೇ ದೊಡ್ಡ ಡಿಗ್ರಿಗಳನ್ನು ಸಂಪಾದಿಸಿದಂತಹ ವ್ಯಕ್ತಿಗೂ ಕೂಡ ಇಲ್ಲದಂತಹ ಜ್ಞಾನವನ್ನು ದೇವರು ನಿಮಗೆ ಕೊಡ್ತಾರೆ. ಯಾಕೆಂದರೆ ಜ್ಞಾನ ನಿಮಗೆ ಕಡಿಮೆಯಾಗಿದ್ದರೆ ಪುಸ್ತಕ ಓದಿರಿ ಎಂದು ಹೇಳಿಲ್ಲ. ನಿಮಗೆ ಜ್ಞಾನ ಕಡಿಮೆ ಇದ್ರೆ ನನಗೆ ಕೇಳಿರಿ ಅಂದಿದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ಹೇಳುವವರಾಗಿರಬಾರ್ದು, ಓದು 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 ಓದು, ಚರ್ಚಿಗೆ ಬರದಿದ್ರೂ ಓದು ಎಂದು ಒಂಥರ ಒತ್ತಾಯ ಪಡಿಸಬಾರದು. ಪರೀಕ್ಷೆ ಬಂದಿರೋದ್ರಿಂದ ಪ್ರಾರ್ಥಿಸಬೇಡ, ನೀನು ಓದುತ್ತಾ ಇರು. ಬೈಬಲ್ ಓದುವುದನ್ನು ಕೂಡ ಬಿಡಿಸಿ ಎಕ್ಸಾಮ್ ಇದೆ ಅಂತ ಹೇಳಿ ಬುಕ್ ಓದಿಸೋದಾದ್ರೆ ಅದರಿಂದ ಏನ್ ಪ್ರಯೋಜನ ಹೇಳಿ? ಅದು ಸರಿಯಲ್ಲ. ಅದಕ್ಕಾಗಿಯೇ ಏನೋ ನಿಮ್ಮ ಮಕ್ಕಳು ಅಷ್ಟೊಂದು ಓದಿದ್ರೂ ಸಹ ಬರೀ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಪಾಸ್ ಆಗ್ತಿದ್ದಾರೆ, ಆಶಿಸಿದಷ್ಟು ಉನ್ನತವಾದ ಸ್ಥಾನದಲ್ಲಿ ಸೇರ್ಲಿಕ್ಕಾಗ್ತಿಲ್ಲ.
ನಾನು ಗಮನಿಸಿದ್ದೇನೆಂದರೆ, ಮೊದಲ ಸಮಯ ದೇವರಿಗೆ ಕೊಡೋದಾದರೆ ನಿಮ್ಮ ಮಕ್ಕಳು ಎಕ್ಸಾಮ್ ಬರೆಯುವಂತಹ ಮಕ್ಕಳಾಗಿದ್ದರೂ ಸಹ ನಾನು ನನ್ನ ಮಕ್ಕಳಿಗೆ ಹಾಗೇ ಬೆಳೆಸಿದ್ದೇನೆ. ಮೊದಲು ಬೈಬಲನ್ನು ಓದಿರಿ, ಮೊದಲು ಪ್ರಾರ್ಥನೆ ಮಾಡ್ರಿ ಎಂದು ಕಲಿಸಿದ್ದೇನೆ. ಆನಂತರವೇ ನೀವು ಓದೋದೆಲ್ಲ ಓದಬೇಕೆಂದು ಹೇಳಿದ್ದೇನೆ. ಹಾಗೆ ಮಾಡುವಾಗ ಅನೇಕ ಮಂದಿ ಯವನಸ್ಥ ಮಕ್ಕಳು ಕೊಟ್ಟ ಸಾಕ್ಷಿ ಏನೆಂದರೆ, ಮೊದಲ ಒಂದು 15 ನಿಮಿಷ 20 ನಿಮಿಷ ದೇವರ ಸನ್ನಿಧಿಯಲ್ಲಿ ಕಳೆದ ನಂತರ ಅವರು ಅರ್ಧ ಗಂಟೆ ಓದಿದ್ರೆ ಸಾಕು, ಓದಿರುವ ಪಾಠಗಳು ಮನಸ್ಸಲ್ಲಿ ಜ್ಞಾಪಕವಾಗಿ ಉಳ್ಕೊಂಡುವಂತೆ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೇವೆ ಎಂದು ಹೇಳಿದ್ದಾರೆ. ಪರೀಕ್ಷೆ ಅಂತ ಹೇಳಿ ಬೈಬಲ್ ಓದಲಾರದೆ ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಓದಿದ್ರೂ ಸಹ ಬೆಳಗ್ಗೆ ಎದ್ದ ಕೂಡಲೇ ಬ್ಲ್ಯಾಂಕ್ ಆಗ್ಬಿಟ್ಟಿತ್ತು ನನ್ನ ಮೆದುಳು. ಅಲ್ಲಿಗೆ ಹೋಗಿ ಏನೂ ಬರಲಿಕ್ಕಾಗಲಿಲ್ಲ. ಎಕ್ಸಾಮ್ ಹಾಲ್ನಲ್ಲಿ ನಾನು ಏನೂ ಬರೀಲಿಕ್ಕಾಗಿಲ್ಲ ಎಂದು ಹೇಳಿದಂಥವರಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಇರುವಂಥದ್ದಾಗಿರುತ್ತೆ. ದೇವರ ವಾಕ್ಯವನ್ನು ಓದಿರಿ. ಇಫ್ ಎಟ್ ಆಲ್ ಯು ವಾಂಟ್ ಟು ರೀಡ್ ಸಮಥಿಂಗ್, ರೀಡ್ ದ ವರ್ಡ್ ಆಫ್ ಗಾಡ್. ರೀಡ್ ಇಟ್ ಅಗೇನ್ ಅಂಡ್ ಅಗೇನ್. ಮೇಲಿಂದ ಮೇಲೆ ಓದಿರಿ. ಸುಮಾರು 52 ವರ್ಷಗಳಿಂದ ನಾನು ಬೈಬಲ್ ಓದುತ್ತಾ ಇದ್ದೇನೆ. ಪ್ರತಿ ಸಾರಿ ದೇವರು ಹೊಸ ಹೊಸ ವಿಷಯಗಳನ್ನು, ಆಗ ಅವಶ್ಯಕವಾಗಿರುವಂಥವುಗಳನ್ನು, ಆಯಾ ಸಮಯ ಸಂದರ್ಭಕ್ಕೆ ಅವಶ್ಯಕವಾದ ವಿಷಯಗಳನ್ನು, ಸಂಗತಿಗಳನ್ನು ದೇವರು ವಾಕ್ಯದಲ್ಲಿ ಬಯಲ್ಪಡಿಸುತ್ತಿದ್ದಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ವಿಸ್ತಾರವಾದ ವಿದ್ಯಾಭ್ಯಾಸದಿಂದ ದೇಹಕ್ಕೆ ಆಯಾಸ. ಪುಸ್ತಕಗಳ ಮೇಲೆ ಪುಸ್ತಕಗಳ ಹುಳುಗಳು ಅನ್ನುತ್ತಾರೆ ಕೆಲವರು. ನಾವೆಲ್ಸ್ ಓದುತ್ತಾರೆ ಮತ್ತು ಡಿಕ್ಷನರೀಸ್ ಓದುತ್ತಾರೆ, ವ್ಯಾಖ್ಯಾನಗಳನ್ನು ಓದುತ್ತಾರೆ. ನಾನು ಕೂಡ ಒಂದು ಬೈಬಲ್ ಕಾಲೇಜಿನಲ್ಲಿ 10 ವರ್ಷಗಳವರೆಗೂ ಥಿಯಾಲಜಿ ಮಾಡಿದ್ದೇನೆ. 10 ವರ್ಷ ಓದಿದ್ದೇನೆ. ಥಿಯಾಲಜಿ ಅಂದ್ರೆ ಅಬೌಟ್ ಥಿಯೋ ಅಂದ್ರೆ ಗಾಡ್ ಅಂದರ್ಥ. ಎಲ್ಲಾ ದೇವರುಗಳ ಕುರಿತು, ಎಲ್ಲಾ ದೇವರ ಗ್ರಂಥಗಳ ಕುರಿತು ಥಿಯಾಲಜಿಯಲ್ಲಿ ಕಲಿಸುತ್ತಾರೆ. ಎಲ್ಲವನ್ನು ತಿಳಿದುಕೊಂಡ ನಂತರ ಎಲ್ಲವೂ ಒಂದೇ ರೀತಿಯಾಗಿ ಅನಿಸುತ್ತೆ. ಅದರಲ್ಲಿರುವ ಸತ್ಯವನ್ನು ನಾವು ಆತ್ಮದಲ್ಲಿ ಗುರುತಿಸದೇ ಇದ್ದರೆ ಒಳ್ಳೆಯದಲ್ಲ. ಆದರೆ ನಾನು ನನ್ನ ಜೀವಿತದಲ್ಲಿ ಕಲ್ತಿರೋದು ಬೈಬಲ್ ಕಾಲೇಜಿನಲ್ಲಿ ಅಲ್ಲ. ಬೈಬಲ್ ಕಾಲೇಜಿನಲ್ಲಿ ಯಾರೇ ಎಷ್ಟೇ ಪುಸ್ತಕ ಬರೆದವರಾಗಿದ್ರೂ ಸಹ ಅಂತಹ ವ್ಯಾಖ್ಯಾನಗಳು, ಅಂತಹ ಆ ವಿವರಣೆ ಬೈಬಲ್ ಕುರಿತಾಗಿ ನಾನು ಕಲಿತುಕೊಂಡೆ. ಆದರೆ ದೇವರ ಕುರಿತು ತಿಳಿದುಕೊಂಡಿದ್ದೇನೆ. ಆದರೆ ದೇವರನ್ನು ಮುಖಾಮುಖಿಯಾಗಿ ಯಾವಾಗ ಅರಿತುಕೊಂಡೇನೋ, ದೇವರೊಂದಿಗೆ ಆ ಒಂದು ಮುಖಾಮುಖಿಯಾಗಿ ಐ ಹ್ಯಾಡ್ ಎ ಎನ್ಕೌಂಟರ್ ವಿತ್ ಗಾಡ್, ಅದು ನನ್ನ ಹೃದಯ ಮಾರ್ಪಡಿಸಿತು. ನಾನು ಕಲಿತುಕೊಂಡಿರೋದು, ನಾನು ಓದಿರುವುದನ್ನು ಯಾವಾಗ ನಾನು ಅಪ್ಲೈ ಮಾಡಿಕೊಳ್ಳುತ್ತಾ ಬಂದೇನೋ, ಇನ್ನು ಹೆಚ್ಚಾಗಿ ಹೇಳಬೇಕಾದ್ರೆ ಬೈಬಲ್ ಕಾಲೇಜಿನಲ್ಲಿ ನಾನು ಕಲಿತಿರುವವುಗಳಿಗಿಂತಲೂ ಮೊಳಕಾಲೂರಿ ಬೈಬಲ್ ಮುಂದೆ ಕೂತ್ಕೊಂಡು ನಾನು ಕಲಿತಿರುವ ಮತ್ತು ಪವಿತ್ರಾತ್ಮನು ಕಲಿಸಿರುವ ಆಳವಾದ ಸತ್ಯಗಳು, ಅನುಭವಗಳು ಎಷ್ಟೋ ಶ್ರೇಷ್ಠವಾಗಿವೆ. ನಥಿಂಗ್ ರಾಂಗ್ ಅಬೌಟ್ ಗೋಯಿಂಗ್ ಟು ಅ ಥಿಯಾಲಜಿಕಲ್ ಕಾಲೇಜ್, ಬಟ್ ಡೋಂಟ್ ಡಿಪೆಂಡ್ ಆನ್ ದಟ್ ಥಿಯರಿ. ತತ್ವ ಸಿದ್ಧಾಂತ ಅಗತ್ಯವಿಲ್ಲ ಪ್ರಿಯರೇ, ಆದರೆ ಅದರ ಅನುಸರಣೆ, ಭಕ್ತಿಯನ್ನು ನಾವು ಹೊಂದಿರಬೇಕು. ಅದಕ್ಕೆ ದಿನಾಲು ಬೈಬಲನ್ನು ಓದಿರಿ, ಓದಿರುವುದನ್ನು ಗ್ರಹಿಸಿಕೊಳ್ಳಿರಿ. ಆ ಒಬ್ಬ ಕಂಚುಕಿಗೆ ಫಿಲಿಪ್ಪನು ಕೇಳ್ತಾನೆ, ನೀನು ಓದುತ್ತಿರುವುದು ನೀನು ಗ್ರಹಿಸಿಕೊಳ್ತಿದೀಯಾ ಎಂದು. ನನಗರ್ಥ ಆಗ್ತಿಲ್ಲ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿ ಯಾರು ಎಂದು ನನಗರ್ಥ ಆಗಿಲ್ಲ. ಯಾರಾದರೂ ಹೇಳಿದ ಹೊರತು ಹೇಗೆ ಅರ್ಥ ಆಗುತ್ತೆ ಅಂದಾಗ, ಬಾ ಕೂತ್ಕೋ ಅಂತ ಕರೆದಾಗ ಯೇಸುವಿನ ಕುರಿತಾಗಿ ಫಿಲಿಪ್ಪನು ವಿವರಿಸಿ ಹೇಳ್ತಾನೆ. ಕೆಲವೊಂದು ಸಾರಿ ಬೈಬಲ್ನಲ್ಲಿರುವ ವಿಷಯಗಳು ನಮಗೆ ಅರ್ಥ ಆಗದೇ ಇರಬಹುದು, ನಮ್ಮ ಬದುಕಿನಲ್ಲುಂಟಾಗುವ ಸಂಘಟನೆಗಳು ಕೂಡ ಅರ್ಥ ಆಗದೇ ಇರಬಹುದು. ಆದರೆ ನೀವು ಬೇಡಿಕೊಳ್ಳುವುದಾದರೆ, ಪ್ರಾರ್ಥಿಸುವುದಾದರೆ, ಪವಿತ್ರ ಆತ್ಮ ದೇವರೇ ಗ್ರಂಥಕರ್ತನಾಗಿರೋದರಿಂದ ನಮಗೆ ವಿವರಿಸುತ್ತಾರೆ. ಇಂತಹ ಸಂದೇಶಗಳು ನೀವು ಕೇಳ್ತಾ ಇರುವಾಗ ದೈವ ಸೇವಕರು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಪಡೆದುಕೊಂಡ ವಿವರಣೆ, ಪರಿಶುದ್ಧಾತ್ಮ ದೇವರು ಅವರ ಮಾತಿನ ಮೂಲಕ ನಿಮ್ಮ ಹೃದಯಕ್ಕೆ ಅವಗಾಹನ ಉಂಟು ಮಾಡ್ತಾರೆ. ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಬೈಬಲ್ ಓದಿದ್ರೆ ಸಾಕು ಅಂದುಕೊಳ್ಳಲಾರದೆ, ಹೀಗೆ ದೇವರ ವಾಕ್ಯವನ್ನು ಕೇಳಿರಿ, ಧ್ಯಾನಿಸಿರಿ, ಕೇಳಿರುವ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ. ಅದೇ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಇಲ್ಲಿ ಕೊನೆಯದಾಗಿ ಮತ್ತೊಂದು ಮಾತು ಹೇಳ್ತಾನೆ, ಇದೆಲ್ಲವನ್ನು ಕೇಳಿದ ನಂತರ ತಿಳಿದುಕೊಂಡಿರುವ ಫಲಿತಾಂಶವೇ ಇದು: ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆಯಬೇಕು. ಮಾನವ ಕುಲಕ್ಕೆ ಇದೇ ವಿಧಿಯಾಗಿದೆ. ಎಷ್ಟೇ ಪುಸ್ತಕ ಓದಿದರೂ ಸಹ ಕೊನೆಯದಾಗಿ ನಿಮಗುಂಟಾಗಬೇಕಾದ ಸಾರಾಂಶವೇನೆಂದರೆ, ದೇವರು ಇದ್ದಾರೆ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು, ಆತನ ಕಟ್ಟಳೆಗಳ ಪ್ರಕಾರ ನಡೆಯುವಾಗ ನಮಗೆ ಮೇಲು ಎನ್ನುವಂಥದ್ದೇ ಮಾನವ ಕುಲಕ್ಕೆ ಇದೇ ವಿಧಿಯಾಗಿದೆ. ಅರ್ಥ ಆಯ್ತಾ ಪ್ರಿಯರೇ? ನಾವು ಎಷ್ಟೇ ಓದಿದರೂ, ಏನೆಲ್ಲಾ ಓದಿದರೂ, ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಇದ್ದಾನೆ ಎಂದು ನೀವು ಅರಿಯಲಾರದ ಕಾಲದವರೆಗೂ ನೀವೊಬ್ಬ ಪಾಪಿಯಾಗಿದ್ದೀರಿ, ದೋಷಿಯಾಗಿದ್ದೀರಿ. ದೇವರ ಆಶೀರ್ವಾದಗಳನ್ನು, ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೀರಿ ಎಂಬುದನ್ನು ನೀವು ಗುರುತಿಸಲಾರದೇ ಇದ್ದರೆ, ಯೇಸು ಕ್ರಿಸ್ತನು ನಿಮಗೋಸ್ಕರ ಈ ಲೋಕಕ್ಕೆ ಬಂದು ನಿಮ್ಮ ಸ್ಥಾನದಲ್ಲಿ ನಿಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಬಲಿಯಾಗಿದ್ದಾರೆ ಎಂಬುದನ್ನು ನೀವು ನಂಬದೇ ಇದ್ದರೆ,
ಅದು ನಿಮ್ಮ ಅನುಭವವಾಗಿರಲಾರದ ಕಾಲದವರೆಗೂ ನೀವು ಎಷ್ಟೇ ಓದಿದರೂ ಏನೇ ಓದಿದರೂ ಬೈಬಲ್ ಪೂರ್ತಿಯಾಗಿ ಓದಿದರೂ ಹೃದಯಕ್ಕೆ ಅನ್ವಯಿಸಿಕೊಳ್ಳದಿದ್ದರೆ, ಯೇಸು ಕ್ರಿಸ್ತನಲ್ಲಿರುವ ಶ್ರೇಷ್ಠತೆಯನ್ನು ಗುರುತಿಸದೇ ಇದ್ದರೆ ಅದು ವ್ಯರ್ಥವೇ. ದೇವರ ಕಟ್ಟಳೆಗಳ ಪ್ರಕಾರ ನಡೆದುಕೊಳ್ಳೋಣ. ದೇವರ ಮನಸ್ಸನ್ನು ಅರಿತುಕೊಂಡು ಅದರ ಪ್ರಕಾರ ಜೀವಿಸುವುದಕ್ಕೆ ಪ್ರಯಾಸಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ದೇವರೇ, ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡುವ ಹಾಗೆ, ನಿಮ್ಮ ಮನಸ್ಸನ್ನು ಅರಿತುಕೊಳ್ಳುವ ಹಾಗೆ, ನಿಮ್ಮ ಪ್ರಣಾಳಿಕೆ ಅರಿತುಕೊಳ್ಳುವ ಹಾಗೆ, ನಿಮ್ಮ ಚಿತ್ತವನ್ನು ಅರಿತುಕೊಳ್ಳುವ ಹಾಗೆ, ಆತ್ಮ ಸಂಬಂಧವಾದ ವಿಷಯಗಳಲ್ಲಿ ಮನಸ್ಸಿಡುವ ಹಾಗೆ, ಲೋಕ ಸಂಬಂಧವಾದ ಪುಸ್ತಕಗಳಲ್ಲಿ, ಲೌಕಿಕ ಕಾರ್ಯಗಳಲ್ಲಿ ಇರೋದಾದರೆ ಆಧ್ಯಾತ್ಮಿಕ ವಿಷಯಗಳನ್ನು ನಾವು ನೋಡ್ಲಿಕ್ಕಾಗಲ್ಲ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಪರಿಶುದ್ಧ ಸತ್ಯವೇದದಲ್ಲಿರುವ ನಿಮ್ಮ ಮಾತುಗಳನ್ನು ಓದಿ ನಾವು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ನೆರವೇರಿಸಿ ನಿಜವಾದ ಆಧ್ಯಾತ್ಮಿಕ ಜೀವಿತ ಉಳ್ಳವರಾಗಿ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ಅರಿತುಕೊಂಡವರಾಗಿ ನಿಮ್ಮ ಕಟ್ಟಳೆಗಳಿಗೆ ವಿಧೇಯರಾಗುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಕೆಳಗೆ ಕೊಡಲ್ಪಡುವಂತಹ ನಂಬರ್ ಆಗಿರುವ 8939731313 ನಂಬರ್ಗೆ ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ತನ್ನ ಕಾರ್ಯ ಮಾಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.